ನಾರಾಯಣ ಸ್ತುತಿ ಎಂಬ 16ನೇ ಅಧ್ಯಾಯ. ಸುರರು ತಮ್ಮ ಮನೋಭಿಷ್ಟವಾದುದಕ್ಕೆ ಸಂತುಷ್ಟರಾಗಿ ನಾನಾ ವಿಧದಲ್ಲಿ ನಾರಾಯಣಿಯನ್ನು ಸ್ತುತಿಸಿದ್ದು. ಸುರವರು ತಮ್ಮ ಮನಸ್ಸಿನ ಅರಿಕೆ ಕೈಗೂಡಲಿಕ್ಕೆ ಔಷಧಿ ಪರಿಪರಿಯಲೇ ಸ್ತುತಿಸಿದ್ದರು. ನಾರಾಯಣಿನೊಲಿದು ಶುಂಭು ನಿಶುಂಭರನ್ನು ಕೊಂದು ತಮ್ಮನ್ನು ಕಾಪಾಡಿದ ಮಹಾದೇವಿಯನ್ನು ದೇವತೆಗಳು ಪರಿಪರಿಯಾಗಿ ಕೊಂಡಾಡಿದ್ದರು. ಅವರೆಲ್ಲರೂ ಆಕೆಯನ್ನು ಕುರಿತು ಭಕ್ತಿಯಿಂದ ಪರಬ್ರಹ್ಮ ಸ್ವರೂಪಳಾದ ಮಾತೆ, ಮುಂಡಮಾಲಿನಿ, ಬ್ರಹ್ಮಿ, ವೈಷ್ಣವಿ, ಚಂಡಿ, ಉಮೆ, ಹೇಮಾವತಿ, ಈಶ್ವರಿ, ದಂಡವನ್ನು ಧರಿಸಿರುವವಳೆ, ಗೌರವವರ್ಣ ದೇವಿ, ದುರ್ಗೆ, ಆನಂದೆ, ಮಹಾದುರ್ಗೆ, ಖಡ್ಗಧಾರಿಣಿ, ಚಕ್ರ, ಶೂಲ, ಮುಸುಡಿ, ಮುದ್ಗರ, ಹಲಿಗೆ, ಮಹಾಕೋದಂಡಗಳನ್ನು ಧರಿಸಿದ ಭಯಂಕರ ಸ್ವರೂಪಿಣಿ ನಾರಾಯಣಿ, ನಿನಗಿದೋ ನಮಸ್ಕರಿಸುತ್ತಿದ್ದೇವೆ. ಎಲೆ ಭದ್ರಕಾಳಿ, ಭವಾನಿ, ಪಾರ್ವತಿ, ಭದ್ರಮಂಗಳೆ, ಅನ್ನಪೂರ್ಣೆ, ರೌದ್ರೆ, ಶಂಖಾಂಬರಿ, ಮಹೇಶ್ವರಿ, ಅಂಬೆ, ಜಗದಾಂಬೆ, ಶೂದ್ರರನ್ನು ಸಂಹರಿಸುವವಳೆ, ಷೋಡಶಿ, ಸುಖನಿದ್ರೆ, ಭುವನೇಶ್ವರಿ, ಜಗನ್ಮಾಯ ಮುದ್ರೆ, ಕೇಚಾರಿ, ನಾರಾಯಣಿ, ನಿನಗಿದೋ ನಮಸ್ಕರಿಸುತ್ತಿದ್ದೇವೆ. ದೇವಿ, ನೀನು ಪೇತ್ರನಾಶಿನಿ, ಸರ್ವಭೂಷಣೆ, ಪ್ರಾರ್ಥಿಸಿದ್ದವರಿಗೆ ಸರ್ವಸ್ವವನ್ನು ನೀಡುವ ದಾತೆ, ಗಿರಿರಾಜಸುತೆ, ನಿತ್ಯಳೆ, ಸರ್ವಭೂತಗಳ ನಾತೆ, ಭಯಂಕರಿ, ಶಂಕರಿ, ನೀನು ಶಾಂತ ಸ್ವರೂಪಿಣಿಯೂ ಹೌದು. ಪ್ರೀತ್ರೆ, ಪುಣ್ಯೆ, ತ್ರಿನೇತ್ರೆ, ಈಶ್ವರಿ, ಮಾತೆ, ಭೂತಗಣೆಯೇ, ದಾತ್ರಿಯೇ, ಪೀತ್ರವಸ್ತ್ರ ಧರಿಸಿರುವ ಪೀತಾಂಬರೆ, ನಾರಾಯಣಿ, ನಿನಗಿದೋ ನಮಸ್ಕರಿಸುತ್ತಿದ್ದೇವೆ. ಸಿದ್ಧಳೆ, ಕೇಚಾರಿ, ದೈತ್ಯಶಮನಿ, ಶುದ್ಧ ಚೈತನ್ಯ ವಿಧಾತ್ರೆ, ರುದ್ರಯಮಳೆ, ರೌದ್ರಮುಖಿ, ರಕ್ತಾಕ್ಷಿ, ವಿಮಲಾಕ್ಷಿ, ಬುದ್ಧಿ, ಸಾಕ್ಷಿ, ಶಾಂತೆ, ಶಾಂಭವಿ, ಮುಗ್ಧೆ, ಮೂಡೆ, ವಿವೇಕೆ, ಅತ್ಯಂತ ಶಕ್ತಿಶಾಲಿನಿ, ಪದ್ಮಾಸನೆ, ನಾರಾಯಣಿ, ನಿನಗಿದೋ ನಮ್ಮೆಲ್ಲ ನಮಸ್ಕಾರ. ಕೋಮಲಾಂಗಿ, ಸಹಸ್ರ ಕಣ್ಣುಳ್ಳವಳೆ, ಸೋಮಶೇಖರೆ, ಮುಕ್ತಕೇಶಿ, ನೀರಾಮಯೆ, ನೀರಾವಾರಣೆ, ನಿಷ್ಠಳೆ, ನಿಜೆ, ನಿಜಾನಂತೆ, ಕಾಮರೂಪಿಣಿ, ಕಾಮಾಕಿ, ಕಲ್ಯಾಣಿ, ಕರುಣಿ, ಭೀಮೆ, ಭೈರವಿ, ನಾರಾಯಣಿ, ನಿನಗಿದೋ ನಮಸ್ಕರಿಸುತ್ತಿದ್ದೇವೆ. ತಾಯೇ, ನೀನು ಮೇನಕಾತ್ಮಜೆ, ಪಾಪಭಕ್ಷಣೆ, ಧ್ಯಾನಾನ ರೂಪಳು, ಕಾರಳವದನೆ, ಮೌನಿ, ಯೋಗಿನಿ, ಮಹಾತಪಸ್ವಿ, ಮಹಾಕಾಳಿ, ಆದಿಶಕ್ತಿ, ಜ್ಞಾನಸ್ವರೂಪಿಣಿ, ಸುಧಾರಸಮೂರ್ತಿ, ಅಚ್ಯುತೆ, ಸ್ವಾನುಭವೆ, ಬಸವಾಂಗಿ, ಭಗವತಿ, ನಾರಾಯಣಿ, ನಮಸ್ಕಾರ. ಪರಾಂಬೆ, ನೀನು ಪಾದುಕೆಯ ವೀಣಾ ವಿನೋದೆ, ನಾರಾಯಣೆ, ನುಸಿಮ್ಮೆ, ಅನಾದಿಶಕ್ತಿ, ಆನಂದದಾಯಿನಿ, ನಾದಾಬಿಂದು, ಕಾಳಾತಿತೆ, ವಾದಿಮುಖ ಭಂಜನೆಯೇ, ಸ್ತಂಭಿನಿ, ವಿದ್ಯಾ ದೇವತೆಯೇ, ಆದಿ ಮಧ್ಯ ಅಂತ್ಯಗಳ ಸರ್ವಶಕ್ತಿ ನೀನು, ಅವ್ಯಯೇ, ವಾದಕ್ಕೂ ಚರ್ಚೆಗೂ ನಿಲುಕದಂತಹ ಸಾಕ್ಷಾತ್ ನಾರಾಯಣೆ. ಅಂಬಾ, ನೀನು ತಂತ್ರ ವಿದ್ಯಾದೇವತೆ, ವಿಕಟಾಂಗಿ, ವಿಮರ್ಶಳು, ಎಂಥ ರೂಪವಾಗಿರುವೆ, ಮಹೋದರಿ, ಪ್ರಾಣವ ಮಂತ್ರಾದಿಗಳನ್ನು ಸರ್ವರಿಂದಲೂ ಸ್ವೀಕರಿಸುವವಳು. ತಾಯೇ, ನೀನು ಸಾವಿತ್ರಿ, ಗಾಯತ್ರಿ, ಮಂತ್ರಮಯಳಾದ ಮೂರ್ತಿ, ಜಟಾಧರೆ, ಮಂತ್ರೆ, ಮಂತ್ರಾಸನೆ, ಮಹಾತ್ಮೆ, ಮಂತ್ರ ದೇವತೆ, ಹೇ ನಾರಾಯಣಿ, ನಿನಗಿದೋ ನಮಸ್ಕರಿಸುತ್ತಿದ್ದೇವೆ. ಮಧುಕೈಟಭಾರ ಹರಳೆ, ಮಧುಪೂರ್ಣವಾದ ಮಹಿಷಾಸುರನನ್ನು ಕೊಂದವಳೆ, ಮಹಾಸುರರೊಂದಿಗೆ ವಿರತೆಯಿಂದ ಯುದ್ಧ ಮಾಡಿದವಳೆ, ಶುಂಭು ನಿಶುಂಭರನ್ನು ಕೊಂದು ಮಹಾಮಾರಿ, ಗಂಭಿನಿ, ಖಡ್ಗ, ಕಠಾರಿ, ತೋಮರ, ಸುಧಾ ಪಾತ್ರೆಗಳನ್ನು ಧರಿಸಿದ್ದವಳೆ, ಸುಶಂತೆ, ಸುಂದರಿ, ಜಗತ್ ವ್ಯಾಪ್ತಳೆ, ನಿನಗಿದೋ ನಮಸ್ಕರಿಸುತ್ತಿದ್ದೇವೆ. ಇಂದ್ರಾಕ್ಷಿ, ಆರಿಳೆ, ಶಿವೆ, ಪದ್ಮಾವತಿ, ಕ್ಷೇತ್ರಗಳ ಈಶ್ವರನ ಆನಂದ ರೂಪಿಣಿ, ಸುನಂದೆ, ರೀಂಕಾರಿ, ಶಂಕರಿ, ಖಡ್ವಾಂಗಿ, ಹರಿಶಕ್ತಿ, ನಾರಾಯಣಿ, ನಮೋ 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 ತಾಯೆ. ಭೀಮಾಯೆ ತ್ರಾಹಿ, ನುಸುಮ್ಮೆ ತ್ರಾಹಿ, ಚಾಮುಂಡಿ ತ್ರಾಹಿ, ಮಹೇಂದ್ರಿ ತ್ರಾಹಿ, ಬ್ರಹ್ಮಾರಿಯೇ ತ್ರಾಹಿ, ರಕ್ತದಂತಿಕೆ, ಶಿವದೂತೆ, ಮಹೇಶ್ವರಿ, ವಾರಾಹಿ, ಬ್ರಹ್ಮೆ, ದೇವಿ ದೇವಿ, ವೈಷ್ಣವಿ, ನಾರಾಯಣಿ, ತ್ರಾಹಿ 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 ಮಾತೆ ಎಂದು ಪ್ರಾರ್ಥಿಸಿ ಸ್ತುತಿಸಿದ್ದರು. ದೇವತೆಗಳ ಪ್ರಾರ್ಥನೆಯನ್ನು ಲಾಲಿಸಿ ಆದಿಶಕ್ತಿಯವರನ್ನು ಕುರಿತು, ಮಕ್ಕಳೇ, 28ನೆಯ ಯುಗಕ್ಕೆ ವೈವಸ್ವ ಮನ್ವಂತರವು ಬರುವುದು. ಆಗ ಶುಂಭು ನಿಶುಂಭರು ಹುಟ್ಟುವರು. ಅವರನ್ನು ಕೊಲ್ಲಲು ನಾನು ಯಶೋದೆಯಲ್ಲಿ ಹುಟ್ಟುತ್ತೇನೆ. ರಾಕ್ಷಸರು ವೈಪ್ರಚಿತ್ತರೆನಿಸಿ ಹುಟ್ಟುತ್ತಾರೆ. ನಾನು ದ್ವಾಪರದ ಅಂತ್ಯದಲ್ಲಿ ದುರ್ಗಿಯಾಗಿ ಅವರನ್ನು ಕೊಲ್ಲುತ್ತೇನೆ. ಭಕ್ತರಿಗೆ ಅಭಿಷ್ಟವೆನಿಸಿತು, ಸಂತಸ ಪಡುತ್ತೇನೆ. ನೀವೆಲ್ಲರೂ ನಾನು ಮಧು ಕೈಟಭರನ್ನು ಕೊಂದು ಮಹಿಷಾಸುರನನ್ನು ಯಮಪುರಿಗೆ ಹಟ್ಟಿ ಶುಂಭು ನಿಶುಂಭರನ್ನು ವಾದಿಸಿದ ಈ ಕಥೆಯನ್ನು ನಿಮ್ಮ ನಿಮ್ಮ ನಿವಾಸಗಳಲ್ಲಿ ಭಕ್ತಿಯಿಂದ ಓದಿರಿ. ಇದನ್ನು ಅಷ್ಟಮಿ, ನವಮಿ, ಚತುರ್ದಶಿ, ತದಿಗೆ, ಪೌರ್ಣಿಮೆ, ಮಂಗಳವಾರ, ಶುಕ್ರವಾರ, ನವರಾತ್ರಿಯ 9 ದಿನಗಳು ಭಯ ಭಕ್ತಿಯಿಂದ ಪ್ರತಿನಿತ್ಯವೂ ಓದಿದ್ದರೆ ಸರ್ವತ್ವವು ಕೈಗೂಡುತ್ತದೆ, ಸರ್ವ ಪಾಪಗಳು ಪರಿಹಾರವಾಗುವವು. ರಾಜ, ಚೋರ, ವ್ಯಾಘ್ರ, ವೃಶ್ಚಿಕ, ವೃಕ, ಭೂತ, ಪೇತಾತ್ರಿಗಳ ನಾಶವಾಗಿ
ದೇವಿ ಮಹಾತ್ಮೆಯನ್ನು ಕೇಳಿದವರು ಸುಖ ಸಂತೋಷಗಳನ್ನು ಹೊಂದುವರು. ಅಲ್ಲದೆ ಈ ಮಹಾತ್ಮೆಯನ್ನು ಓದಿದ್ದರೆ ಮಾರಿ ದುರ್ಗಿಗಳ ಭಯವು, ಉತ್ತತ್ವಗಳ ಬ್ರಹ್ಮ ರಾಕ್ಷಸನ ಭಯವು ನಾಶವಾಗಿ ಸ್ನೇಹವನ್ನು ತೊರೆದವರು ಮಿತ್ರರಾಗಿ ಸನ್ಮಾನವನ್ನು ಹೊಂದುವರು. ರಾಜನೇ ಸೇವಕನಾಗುವನು, ರಾಜ್ಯದಲ್ಲಿ ಸರ್ವರಿಂದಲೂ ಪೂಜಿತನಾಗುವನು. ಎಲ್ಲರನ್ನು ಮಹಾಸಾಗರಗಳಲ್ಲಿ ಜಯಿಸಿ ದೇಶಕ್ಕೆ ಅಧಿಪತಿಯಾಗುವನು. ಆನೆ ಕುದುರೆಗಳ ಭೋಗವನ್ನು ಪಡೆಯುವನು, ಮೃಷ್ಟಾನ್ನ ಭೋಜನ ಮಾಡುವನು. ದೇವಿಯ ಚರಿತ್ರೆಯು ಅತ್ಯದ್ಭುತವಾದದ್ದು. ಈ ಮಹಾತ್ಮೆಯನ್ನು ಓದುವವರು ಕೇಳುವವರು ವಾದಿಗಳನ್ನು ಜಯಿಸುವರು. ಆಗದ ಕಾರ್ಯಗಳೆಲ್ಲವೂ ಸುಗಮವಾಗಿ ಕೈಗೂಡುವವು. ಅವರು ಮಾತೃ ಪಿತೃ ಪತ್ನಿ ಸುತ ಸಹೋದರರೊಂದಿಗೆ ಆನಂದದಿಂದ ಜೀವಿಸುವರು. ದೇವಿಯ ಚರಿತ್ರೆಯನ್ನು ಭಕ್ತಿಯಿಂದ ಓದಿದ್ದರೆ ಮನೆಯಲ್ಲಿ ದನ ಕರುಗಳು ಹೆಚ್ಚುವವು, ಧನ ಧಾನ್ಯಗಳು ತುಂಬುವವು. ನೆನೆಯುವುದಕ್ಕೂ ಮೊದಲೇ ಕಾರ್ಯಗಳು ಸಿದ್ಧಿಸುವವು. ಜನರೆಲ್ಲರೂ ಅವನ ಹಿಂಬಾಲಕರಾಗುವರು. ದಾನವು ದಾನ ಮಾಡಿದಂತೆಲ್ಲ ಇಮ್ಮುಡಿ ನೂರ್ಮುಡಿಯಾಗಿ ತುಂಬಿ ಬರುವುದು. ದುಷ್ಟ ಸ್ವಪ್ನಗಳನ್ನು ನಾಶವಾಗಿ ಸುಖ ಸ್ವಪ್ನಗಳು ಉಂಟಾಗುವವು. ಮನೆಯಲ್ಲಿ ಮಕ್ಕಳು ಶಾಂತವಾಗಿರುತ್ತಾರೆ. ಬಾಲಗ್ರಹವು ದೂರವಾಗುತ್ತದೆ. ವಿಶ್ವದ ಸಮಾಚಾರಗಳೆಲ್ಲ ಅವನಿಗೆ ತಿಳಿಯುವುದು. ಸರ್ವತ್ರ ಶುಭ ಕಾರ್ಯ ಮಂಗಳ ಕಾರ್ಯಗಳು ಜರುಗುವವು. ದೇವತೆಗಳೇ ಕೇಳಿ, ನನ್ನ ಚರಿತ್ರೆಯನ್ನು ಓದುವುದರಿಂದ ವಿದ್ಯೆ ಶಾಸ್ತ್ರ ವಿವೇಕಗಳು ಉಂಟಾಗುವವು. ಬುದ್ಧಿ ನಿರ್ಮಲವಾಗುತ್ತದೆ. ವಾಕ್ ಸಿದ್ಧಿ ಉಂಟಾಗುವುದು. ಸಂತಾನ ವೃದ್ಧಿ ಉಂಟಾಗುವುದು. ಸರ್ವವೂ ಸಿದ್ಧಿಸುತ್ತವೆ. ಶತ್ರು ನಾಶವಾಗುವುದು. ಎಂಥ ರೋಗವು ಪರಿಹಾರವಾಗುವುದು. ದೀನರ ಉದ್ಧಾರವಾಗುವುದು. ನಿಷ್ಕರ್ಮ ಭಾವನೆಯಿಂದ ಓದಿದ್ದರೆ ಜ್ಞಾನದ ಆದಿಯನ್ನು ತೋರಿಸುತ್ತೇನೆ. ಸರ್ವ ರಹಸ್ಯಗಳನ್ನು ಭೇದಗಳನ್ನು ಹೊರಗೆಡುತ್ತೇನೆ. ಸರ್ವವು ಬ್ರಹ್ಮಮಯವೇನೆಂಬುದನ್ನು ಘೋಷಿಸಿ ತೋರಿಸುತ್ತೇನೆ. ಸ್ವಾತ್ಮ ಬೋಧನೆಯನ್ನು ಬೋಧಿಸಿ ಅಂಥವನನ್ನು ನನ್ನಲ್ಲಿ ಆಯ್ಕೆ ಮಾಡಿಕೊಳ್ಳುತ್ತೇನೆ. ನೀರಿನ ಮಧ್ಯದಲ್ಲಿದ್ದರೂ ನನ್ನ ಭಕ್ತನನ್ನು ಕಾಪಾಡುತ್ತೇನೆ. ನಾನಾ ವಿಧವಾದ ಸಂಕಟಗಳನ್ನು ಪರಿಹರಿಸುತ್ತೇನೆ. ಕಾಡ್ಗಿಚ್ಚು, ಆನೆ, ಕೋಣೆಗಳಿಂದ ರಕ್ಷಿಸುತ್ತೇನೆ. ಮುಸುಕಿರುವ ಕತ್ತಲೆಯಲ್ಲಿ ಶಸ್ತ್ರದಿಂದ ಕಡಿಯುವ ವೇಳೆಯಲ್ಲಿ ನಾನು ನನ್ನ ಭಕ್ತನನ್ನು ಸಂರಕ್ಷಿಸುತ್ತೇನೆ. ಬಿರುಗಾಳಿಯನ್ನು ಅಪಹರಿಸಿ ಅತಿವೃಷ್ಟಿಯನ್ನು ನಿಲ್ಲಿಸುತ್ತೇನೆ. ಸಿಡಿಲು ಎರಗಿದ್ದರೆ ಅದು ತಪ್ಪುವಂತೆ ಮಾಡುತ್ತೇನೆ. ಮಾಂತ್ರಿಕರನ್ನು ಸೋಲಿಸುತ್ತೇನೆ. ನನ್ನ ಭಕ್ತನನ್ನು ರಾಜನನ್ನಾಗಿ ಮಾಡಿ ವೈರಿಗಳ ಹಾವಳಿಯನ್ನು ನಿಲ್ಲಿಸಿ ಕಾಪಾಡುತ್ತೇನೆ ಎಂದಳು. ಆಕೆಯ ಮಾತಿನಂತೆ ದೇವತೆಗಳು ದೇವಿ ಮಹಾತ್ಮೆಯನ್ನು ಮರ್ತ್ಯ ಲೋಕಕ್ಕೆ ಓದಿ ಹೇಳಿದರು. ಕಾಳಿಕಾ ದೇವಿಯು ಆಗ ಶಾಂತಳಾಗಿ ಸಮಸ್ತ ಮಾತೃ ಗಣವನ್ನು ತನ್ನಲ್ಲಿ ಅಡಗಿಸಿಕೊಂಡು ಪಾರ್ವತಿಯಾಗಿ ಹಿಮಾಚಲದಲ್ಲಿ ನಿಂತಳು. ಇಂಥ ಪಾರ್ವತಿಯ ಚರಿತ್ರೆಯನ್ನು ಓದುವವರೇ ಧನ್ಯರು. ನಂದೀಶ ದೇವತೆಗಳು ತಮ್ಮ ತಮ್ಮ ಲೋಕಗಳಿಗೆ ಮೊದಲಿನಂತೆ ಸ್ವಸ್ವಾಧಿಕಾರವನ್ನು ಪಡೆದು ಶುಂಭು ನಿಶುಂಭುರನ್ನು ಕೊಂದು ಪಾರ್ವತಿ ದೇವಿಯನ್ನು ಸ್ಮರಿಸುತ್ತಾ ಚಿದಾನಂದಾತ್ಮ ಗುರುವರರನ್ನೂ ನೆನೆದರು. ನಾರಾಯಣ ಸ್ತುತಿ ಎಂಬ 16 ಅಧ್ಯಾಯವೂ ಮುಗಿದಿತ್ತು.